ನಮಸ್ಕಾರ ಗೆಳೆಯರೆ. ಚಂದ್ರಾಪುರ ಜಿಲ್ಲೆಯ ರೈತ ರೋಷನ್ ಸದಾಶಿವ್ ಕುಡೆ ಕೃಷಿಯಲ್ಲಿ ನಿರಂತರವಾಗಿ ನಷ್ಟ ಅನುಭವಿಸಿದ್ದರಿಂದ ಡೈರಿ ವ್ಯವಹಾರ ಆರಂಭಿಸಲು ಮುಂದಾಗುತ್ತಾರೆ. ಅದಕ್ಕೆ ಬಂಡವಾಳನ ಅನೇಕ ಸಾಲಗಾರರಿಂದ 1,00,000 ರೂಪಾಯಿಯನ್ನ ಸಾಲ ಪಡೆದುಕೊಂಡಿದ್ದರು. ಈ ಘಟನೆ ನಡೆದಿದ್ದು ಮಹಾರಾಷ್ಟ್ರದಲ್ಲಿ. ಪಡೆದುಕೊಂಡ ಸಾಲ 1,00,000 ರೂಪಾಯಿ. ಸಾಲಕ್ಕೆ ಪ್ರತಿದಿನ 10,000 ಬಡ್ಡಿ ಸೇರಿಸಿ 74 ಲಕ್ಷ ರೂಪಾಯಿಯನ್ನ ಮಾಡಿದ್ದಾರೆ. ಹಾಗಾಗಿ ಮಹಾರಾಷ್ಟ್ರದ ರೈತನೊಬ್ಬ ಆ ಸಾಲವನ್ನು ತೀರಿಸಲು ಕಾಂಬೋಡಿಯಾಗೆ ತೆರಳಿ ತನ್ನ ಕಿಡ್ನಿ ಮಾರಾಟ ಮಾಡಿ ಸಾಲ ತೀರಿಸುವ ಪರಿಸ್ಥಿತಿ ಎದುರಾಗಿದೆ. ಮಹಾರಾಷ್ಟ್ರದ ಚಂದ್ರಾಪುರ ಜಿಲ್ಲೆಯ ರೋಷನ್ ಕುಡೆ ಎಂಬ ರೈತ ಡೈರಿ ವ್ಯವಹಾರ ಆರಂಭಕ್ಕೂ ಮುನ್ನ ಅವರು ಸಾಲ ಪಡೆದುಕೊಂಡಿದ್ದರು. ಆದರೆ ದುರದೃಷ್ಟಕರ ಸಂಗತಿ ಎಂದರೆ ಅವರು ಖರೀದಿಸಿದ್ದ ಅಷ್ಟು ಹಸುಗಳು ಸಾವನ್ನಪ್ಪುತ್ತವೆ. ಮತ್ತೆ ಬೆಳೆ ನಷ್ಟ ಆಗಿದ್ದರಿಂದ ಸಾಲದ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತದೆ. ಸಾಲ ಕೊಟ್ಟವರು ಇವರ ಕುಟುಂಬಕ್ಕೆ ಕಿರುಕುಳ ಕೊಡಲು ಆರಂಭಿಸುತ್ತಾರೆ. ಹಾಗಾಗಿ ಇವರು ಮನೆ, ಹೊಲ, ಆಸ್ತಿ ಎಲ್ಲವನ್ನೂ ಮಾರಾಟ ಮಾಡ್ತಾರೆ. ಆದರೆ ಸಾಲ ಪೂರ್ತಿಯಾಗಿ ತೀರಲು ಇನ್ನೂ 8 ಲಕ್ಷ ಬೇಕಾಗುತ್ತದೆ. ಹಾಗಾಗಿ ಕಾಂಬೋಡಿಯಾಗೆ ಹೋಗಿ 8 ಲಕ್ಷ ರೂಪಾಯಿಗೆ ತಮ್ಮ ಕಿಡ್ನಿಯನ್ನು ಮಾರಾಟ ಮಾಡ್ತಾರೆ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.